ಹಾಯ್ ಫ್ರೆಂಡ್ಸ್, ಇದು ನೆನ್ನೆ ಸಂಜೆ ಲಾಗು. ತೋಟದ ಕೆಲಸ ಎಲ್ಲ ಮುಗಿಸ್ಕೊಬಂದು ನಾನು ನಮ್ಮ ಮನೆಯವರು ನಮ್ಮ ಮಗ 3 ಜನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ವೆಂಕಟೇಶ್ವರನ ದೇವಸ್ಥಾನಕ್ಕೆ. ಹಂಗೆ ಇಲ್ಲೇ ಹತ್ತಿರ ಕೊಳ್ಳೇಗಾಲದಲ್ಲಿ ದೇವಸ್ಥಾನ ನೋಡಿ. ಸಂಜೆ ಟೈಮ್ ಹೋದ್ವಿ, ತುಂಬ ರಶ್ ಇತ್ತು ದೇವಸ್ಥಾನ. ಹಂಗೆ ಧೂಪ ತೊಗೊಂಡೋಗಿ ಧೂಪ ಹಾಕ್ಬಿಟ್ಟು ಒಳಗಡೆ ದರ್ಶನಕ್ಕೆ ಹೋದ್ವಿ. ಕ್ಯೂ ನಿಂತಿದ್ವಿ, ತುಂಬ ಕ್ಯೂ ಇತ್ತು. ಯಪ್ಪ, ಭಯಂಕರ ಕ್ಯೂ ಇತ್ತು ದೇವಸ್ಥಾನದಲ್ಲಿ. ನಮ್ಮ ಮಗ ಹಂಗೂ ಅಷ್ಟೊಂದು ಕ್ಯೂ ಅಂತ ಇದೆ. ಹಂಗೆ ಹಿಂಗೋ ಮಾಡಿ ದೇವಸ್ಥಾನಕ್ಕೆ ಹೋಗಿ ಕ್ಯೂವಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಒಳಗಡೆ ಹೋದ್ಮೇಲೆ ದರ್ಶನ ಚೆನ್ನಾಗಾಯಿತು. ದರ್ಶನಕ್ಕೆ ಹೋದ್ವಿ. ದರ್ಶನದಲ್ಲಿ ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡು ದೇವ್ರ ದರ್ಶನ ಆಯಿತು. ಅಮ್ಮನವ್ರ ದೇವಸ್ಥಾನ ಆಯಿತು ಫಸ್ಟು. ಆಮೇಲೆ ತಿರ್ಗಾ ನೆಕ್ಸ್ಟ್ ಕ್ಯೂ ಹೋದ್ವಿ. ನೆಕ್ಸ್ಟು ತುಂಬಾ ಕ್ಯೂ ಇತ್ತು. ಅಮ್ಮವ್ರು ಒಂದು ಕಡೆ, ವೆಂಕಟೇಶ್ವರ ಒಂದು ಕಡೆ ಇತ್ತು ನೋಡಿ. ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಕರೆಂಟ್ ಬೇರೆ ಹೋಯಿತು, ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಸ್ವಲ್ಪ ಕಾಣಿಸ್ತಿದೆ ನೋಡಿ. ದೇವ್ರ ದರ್ಶನ ಮಾಡಿಕೊಂಡು ಈಚೆ ಕಡೆ ಬಂದ್ವಿ. ಇಲ್ಲಿ ದರ್ಶನ ಆಗುತ್ತೆ, ತೋರಿಸ್ತೀನಿ ಈಗ. ಸ್ವಲ್ಪನೇ ಅಲ್ಲಿ ವೀಡಿಯೋ ಮಾಡೋದು ಬಿಡಲಿಲ್ಲ, ಹಂಗೂ ಸ್ವಲ್ಪ ಮಾಡ್ಕೊಂಡು ಬಂದಿದ್ದೀನಿ ವೀಡಿಯೋನ ನೋಡಿ. ದರ್ಶನ ತುಂಬ ಚೆನ್ನಾಗಾಯಿತು. ಹಳ್ಳಿಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಯಾಕಂದರೆ ವೆಂಕಟೇಶ್ವರನ ದೇವಸ್ಥಾನ ನಮ್ಮೂರಲ್ಲಿಲ್ಲ. ನಾವು ಕೊಳ್ಳೇಗಾಲಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು. ತುಂಬ ಖುಷಿಯಾಯಿತು, ದರ್ಶನ ಚೆನ್ನಾಗಾಯಿತು. ಅಲ್ಲಿಂದ ಆಚೆ ಕಡೆ ಬಂದ್ವಿ. ನಾನು ನಮ್ಮ ಮನೆಯವರು ನಮ್ಮ ಮಗ 3 ಜನನೂ ಪ್ರಸಾದ ಇಸ್ಕೊಂಡು ತಿಂತಾಯಿದ್ವಿ. ಅಲ್ಲಿಂದ ತಿರ್ಗಾ ಪ್ರಸಾದ ಇಸ್ಕೊಳಕ್ಕೆ ಅಂತ ಕ್ಯೂ ಹೋದ್ವಿ. ಪ್ರಸಾದ ಕೊಟ್ಟರು, ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗ್ ತೋರಿಸ್ತೀನಿ. ನನ್ನ ವ್ಲಾಗ್ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.